ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರ್ಯಾರು ನನ್ನ ಚಾನಲ್ದಾಗ ಹೊಸದಾಗಿ ವಿಸಿಟ್ ಮಾಡಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ನ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ಯಾವುದೇ ರೀತಿಯ ಅಪ್ಡೇಟ್ಸ್ ಆದರೂ ಸಹ ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಇವತ್ತಿನ ವಿಷಯ ಏನಂತಂದರೆ CET 25 ಡಾಕ್ಯುಮೆಂಟ್ ವೆರಿಫಿಕೇಷನ್ನು. ಈ ಕ್ಲಾಸ್ ಇದರಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಕ್ಲಾಸ್ ಕೋಡ್ BCDEFGH IJK LMN ಮತ್ತು Z ಕ್ಲೇಮ್ ಮಾಡೋ ಅಭ್ಯರ್ಥಿಗಳು ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು 5ಇಂದ ಸ್ಟಾರ್ಟ್ ಆಗಿ 15ಗೆ ಇವತ್ತಿಗೆ ಎಂಡ್ ಆಗುತ್ತೆ. ಸೊ ಈ ಡೇಟಲ್ಲಿ ಯಾರ್ಯಾರಿಗೆ ಅನಿವಾರ್ಯ ಕಾರಣಗಳಿಂದ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋದಕ್ಕಾಗಿಲ್ಲೋ ಸೊ ಅವ್ರಿಗೆ ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಅದು 16ಇಂದ 20ವರೆಗೂ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ವೆಬ್ಸೈಟಲ್ಲಿ ಕೊಟ್ಟರೆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೋಬೇಕು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಇದಾದ ನಂತರ ಬೇಕಾದ ಡಾಕ್ಯುಮೆಂಟ್ನ ನೀವು ಖುದ್ದಾಗಿ ಮಲ್ಲೇಶ್ವರಮಲ್ಲಿ ಪರೀಕ್ಷಾ ಕೇಂದ್ರ ಇದೆಯಲ್ಲ, ಕರ್ನಾಟಕ ಪರೀಕ್ಷಾ ಮಂಡಳಿ, ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ. ಸೊ ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋಕ್ಕಾಗಲ್ಲ ವೆರಿಫಿಕೇಷನ್ ಟೈಮಲ್ಲಿ, ಅವು ಸಹ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ವಿಶೇಷ ಕೆಟಗರಿಯಲ್ಲಿ ಪ್ರಮಾಣ ಪತ್ರಗಳು ಅಂದರೆ ಯಾವ ಡಿಫೆನ್ಸು, CAPF, CRPF, CISF, BSF, ITBF ಇವರೆಲ್ಲ ಆಂಗ್ಲೋ ಇಂಡಿಯನ್, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕ್ಲೇಮ್ ಮಾಡಿರೋ ಅದರ ಪ್ರಮಾಣ ಪತ್ರವನ್ನು ಸಹ ಅಲ್ಲಿ ಅಲ್ಲಿ ಯಾರ್ಯಾರು ಇದುವರೆಗೂ ಸಬ್ಮಿಟ್ ಮಾಡಿದವರು ಅಲ್ಲಿ ನಾವು ಅದನ್ನ ವೆರಿಫಿಕೇಷನ್ ಮಾಡಿಸ್ಬೇಕು. 16/5ಇಂದ 25ವರೆಗೂ ಇರುತ್ತೆ. ಮತ್ತು 12th ಮಾರ್ಕ್ಸ್ ಯಾರ್ಯಾರು CBSE ICSEಯಲ್ಲಿ ಓದಿರ್ತಾರಲ್ಲ ಅವ್ರಿಗೆ ಮಾರ್ಕ್ಸ್ ಎಂಟ್ರಿ ಸಹ ಬಿಟ್ಟಿದ್ದಾರೆ. ಸೊ ಅವರು ಸಹ ಅದನ್ನ ಅಪ್ಡೇಟ್ ಮಾಡ್ಕೋಬೇಕಂತ ಹೇಳಿದ್ದಾರೆ. ಸೊ ಯಾರು ನನ್ನ ಚಾನಲ್ದಾಗ ಹೊಸದಾಗಿ ವಿಸಿಟ್ ಮಾಡಿದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ನ